ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಮೊದಲಿಗೆ ನಮ್ಮ ಪೂಜ್ಯ ಗುರುಗಳಾದ ಶಿವಂ ಗುರೂಜಿಯವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ, ನಾನು ಇವತ್ತು ಮಾತಾಡ್ತಕ್ಕಂಥ ವಿಚಾರ ಏನು ಅಂತಂದರೆ ವೃತ್ತಿ ಬಗ್ಗೆ. ಈಗ ಯಾವುದೇ ಒಂದು ವೃತ್ತಿ ಮಾಡ್ತಿರೋದು, ಅದು ಸರ್ಕಾರಿ ವೃತ್ತಿ ಇರ್ಬೋದು, ಖಾಸಗಿ ವೃತ್ತಿ ಇರ್ಬೋದು. ಈ ವೃತ್ತಿಯಲ್ಲಿ ಒಂದೊಂದು ವರ್ಷ ಸಮಸ್ಯೆಗಳು ಬರ್ತವೆ. ನಮಗೆ ಮೇಲಧಿಕಾರಿಗಳಿಂದ ತೊಂದರೆ ಇರ್ಬೋದು, ಅಥವಾ ನಮ್ಮ ಕೆಳಗಿನ ಹಂತದ ಅಧಿಕಾರಿಗಳಿಂದ ತೊಂದರೆ ಇರ್ಬೋದು, ಅಥವಾ ನಮಗೆ ವೃತ್ತಿ ಮಾಡ್ತಾ ಇದ್ದೀವಿ, ಯಾವುದೇ ಅಭಿವೃದ್ಧಿ ಆಗ್ತಾಯಿಲ್ಲ, ನಮಗೆ ಒಂದು ಇನ್ಕ್ರಿಮೆಂಟ್ ಸಿಗ್ತಾಯಿಲ್ಲ ಅಥವಾ ಪ್ರಮೋಷನ್ ಸಿಗ್ತಾಯಿಲ್ಲ, ಮತ್ತು ನಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ನೇ ಇರೋಲ್ಲ. ಒಂದು ವೃತ್ತಿಗೆ ಹೋಗ್ಬೇಕಂತಂದರೆ ವೃತ್ತಿ ಸ್ಥಳದಲ್ಲಿ ನಮಗೆ ಆ ಪರಿಸರ ಪೂರಕವಾಗಿದ್ದರೆ ನಮಗೆ ಅಲ್ಲಿಗೆ ಹೋಗೋದಕ್ಕೆ ಖುಷಿ ಆಗುತ್ತೆ. ಹಾಗಾಗಿ ಅಲ್ಲಿ ಯಾವ ವರ್ಷದಲ್ಲಿ ನಮಗೆ ಸಮಸ್ಯೆಗಳು ಬರುತ್ತೆ, ಯಾವ ವರ್ಷದಲ್ಲಿ ನಮಗೆ ಪ್ರಮೋಷನ್ಗೆ ಅವಕಾಶಗಳಿದೆ, ಇನ್ಕ್ರಿಮೆಂಟ್ಗೆ ಅವಕಾಶಗಳಿದೆ, ಅಥವಾ ನಾವು ವೃತ್ತಿ ಬದಲಾವಣೆ ಮಾಡಬೇಕು ಅಂತಂದರೆ ಎಲ್ಲಿ ಇದೇ ಸ್ಥಳದಲ್ಲಿ ಮಾಡಬೇಕಾ, ಅಥವಾ ಬೇರೆ ಪರಸ್ಥಳಕ್ಕೆ ಹೋಗ್ಬೇಕಾ, ವಿದೇಶಕ್ಕೆ ಹೋಗ್ಬೇಕಾ, ಈ ರೀತಿ ಎಲ್ಲ ಸಮಸ್ಯೆಗಳನ್ನ ವೃತ್ತಿ ವಿಚಾರವಾಗಿ ನೀವು ತಿಳ್ಕೊಬೇಕು ಅಂತಂದರೆ ಗೋಚಾರವನ್ನು ತಿಳಿದುಕೊಳ್ಬೇಕು. ಗೋಚಾರ ನಮಗೆ ಹೇಗೆ ಅನುಕೂಲಗಳನ್ನ ತಂದುಕೊಡುತ್ತೆ, ಅನಾನುಕೂಲಗಳನ್ನ ತಂದುಕೊಡುತ್ತೆ ಅಂತ ತಿಳ್ಕೊಂಡಾಗ ನಾವು ಅನುಕೂಲಗಳನ್ನ ಬಳಸ್ಕೋಬೋದು. ಅನಾನುಕೂಲಗಳಿದ್ದಾಗ ನಾವು ಎಚ್ಚರಿಕೆಯಿಂದ ಅವನ್ನ ನಿಭಾಯಿಸ್ಕೊಂಡು ಪರಿಹರಿಸ್ಕೊಳ್ಬೋದು. ಈ ಎಲ್ಲ ವಿಚಾರಗಳನ್ನ ತಿಳ್ಕೊಬೇಕು ಅಂತಂದರೆ ಈ ಕೆಳಗಿನ ಸಂಖ್ಯೆಗೆ ಅಥವಾ ನಮ್ಮ ಅನ್ವೇಷಣಾ ಜ್ಯೋತಿಷ್ಯಾಲಯಕ್ಕೆ ನೀವು ಸಂಪರ್ಕ ಮಾಡಿ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಿಸ್ಕೊಂಡು ನಿಮ್ಮ ಕೂಲಂಕುಷವಾಗಿ ಈ ಗೋಚಾರವನ್ನು ತಿಳ್ಕೊಂಡು ನೀವು ಅವಕಾಶಗಳನ್ನ ಬಳಸ್ಕೊಂಡು ಮತ್ತು ಸಮಸ್ಯೆಗಳಲ್ಲಿ ನೀವು ಎಚ್ಚರಿಕೆಯಿಂದ ಪರಿಹರಿಸ್ಕೊಂಡು ನೀವು ನಿಮ್ಮ ವೃತ್ತಿಯಲ್ಲಿ ಉನ್ನತ ಮಟ್ಟಕ್ಕೆ ಏರ್ಬೋದು. ಇದನ್ನೆಲ್ಲ ತಿಳ್ಕೊಬೇಕು ಅಂತಂದರೆ ನಮ್ಮ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಅಪಾಯಿಂಟ್ಮೆಂಟನ್ನು ಫಿಕ್ಸ್ ಮಾಡಿಸ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ.